ಸುರಪುರ ತಾಲೂಕು ವಕೀಲರ ಸಂಘದ ಚುನಾವಣೆಯಲ್ಲಿ ಜಿದ್ದಿನ ಸ್ಪರ್ಧೆ ಏರ್ಪಟ್ಟಿತ್ತು. ಅಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ಚವಲಕ್ಷ್ಮಿ ಪದ್ಮಾವತಿ ಹಾಗೂ ಬಸವರಾಜ್ ಅನ್ಸೂರ್ ಇಬ್ಬರ ಮಧ್ಯೆ ಪ್ರಬಲ ಪೈಪೋಟಿ ಏರ್ಪಟ್ಟಿತ್ತು. ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಬಸವರಾಜ್ ಡಿ ಅನ್ಸೂರ್ ಭರ್ಜರಿ ಜಯ ಗಳಿಸಿದ್ದಾರೆ. ಉಪಾಧ್ಯಕ್ಷರಾಗಿ ಮಲ್ಲಣ್ಣ ಎಚ್ ಬೋವಿ ಮತ್ತು ಸಂಗಪ್ಪ ಟಿ ಬಡಿಗೇರ ಆಯ್ಕೆಯಾಗಿದ್ದು, ಸಂಘದ ಹಿತದೃಷ್ಟಿಯಿಂದ ಶ್ರೀ ಖಲೀಲ್ ಅಹಮದ್ ಅಮ್ಮಾಪುರ್ ಇವರು ನಾಮಪತ್ರ ಹಿಂಪಡೆದಿರುತ್ತಾರೆ ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿ ಬಲಭೀಮ ಬಿ ನಾಯಕ್, ಗ್ರಂಥಪಾಲಕರಾಗಿ ನಾಗಾರೆಡ್ಡಿ ಎಸ್ ಗೌಡಪ್ಪಗೌಡ್ ಆಯ್ಕೆಯಾಗಿರುತ್ತಾರೆ. ಸಹಕಾರ ಕೊಟ್ಟರಿ. ಅದೇ ರೀತಿ ಈಗ ಹೊಸದಾಗಿ ಬಂದಂತ ಎಲ್ಲ ಪದಾಧಿಕಾರಿಗಳು ಸಹಕಾರ ಕೊಡಬೇಕು. ಅದೇ ರೀತಿ ನಮ್ಮ ಎಲ್ಲ ಪದಾಧಿಕಾರಿಗಳು ಎಲ್ಲ ಸಿಬ್ಬಂದಿನ ಒಂದು ಒಗ್ಗಟ್ಟಿನಿಂದ ನಾವು ಕರ್ಕೊಂಡು ಹೋಗುವಂತ ಪ್ರಯತ್ನ ಮಾಡಲಿ ಅಂತ ಹೇಳ್ತಾ ನನಗೆ ನಾಲ್ಕು ಮಾತಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ವಂದಿಸಿ ನಾಲ್ಕು ಮಾತು. ಒಂದು ಚುನಾವಣೆಯಲ್ಲಿ ಹಿರಿಯರು ಮತ್ತು ಎಲ್ಲ ನನ್ನ ವಕೀಲ ಮಿತ್ರರು ಎಲ್ಲರೂ ಸೇರಿ ನಮಗೆ ಪ್ರಚಂಡ ಬಹುಮತದಿಂದ ಆರಿಸಿದಾಗ ಅವರಿಗೆ ನಾವು ಚಿರಋಣಿಯಾಗಿರುತ್ತೆ ಅಂತೇಳಿ ಮುಂದೆ ಅವ್ರು ಹೇಳಿದಂತೆ ಸಹಕಾರ ಮಾಡಿದ ಎಲ್ಲರಿಗೂ ನನ್ನ ಧನ್ಯವಾದಗಳು. ಗ್ರಂಥಪಾಲರಿಗೆ ಧನ್ಯವಾದಗಳು. ನಾವು ಮತ್ತೊಂದ್ಸಲ ಹೇಳಕ್ಕೆ ಇಚ್ಛೆ ಪಡ್ತೀನಿ, ದಯವಿಟ್ಟು ಇದೇ ತರ ಎಲ್ಲರೂ ಒಕ್ಕಟ್ಟಾಗಿರ್ಬೇಕಂತ ಮಾತನಾಡುವುದೇನೆಂದರೆ, ಎಲ್ಲರೂ ಸಹಕಾರ ಕೊಟ್ಟು ನಮ್ಮ ಪ್ರಚಂಡ ಬಹುಮತದಿಂದ ಆರಿಸಿದ್ದಕ್ಕಾಗಿ ಎಲ್ಲ ವಕೀಲರಿಗೆ ಒಂದಕ್ಕೂ ನಾನು ತುಂಬ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತು ಅದೇ ರೀತಿಯಾಗಿ ನಮ್ಮ ಈ ಪೆನಲ್ ಅದಲ್ಲ, ಈ ಪೆನಲ್ದವರು ಎಲ್ಲ ನಿಮ್ಮ ವಕೀಲರ ಸಹಾಯ ಸಹಕಾರದೊಂದಿಗೆ ಮುಂದಿನ ಕಾರ್ಯ ನಿರ್ವಹಿಸುವಲ್ಲಿ ನಾವು ನಿಮ್ಗೆ ಸಹಕಾರಿಯಾಗಿ ಕೆಲಸ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಒಂದೆರಡು ಮಾತುಗಳನ್ನಾಡಿ ಈ ಶುಭ ಸಂದರ್ಭದಲ್ಲಿ ನಾನು ತಿಳಿಸುವುದೇನೆಂದರೆ, ಈ ನೂತನವಾಗಿ ಆಯ್ಕೆಯಾದಂಥ ಎಲ್ಲ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು ಮತ್ತು ಸೆಕ್ರೆಟರಿ ಖಜಾಂಚಿ ಇವರಿಗೆ ನಾನು ಮಾತು ಅಭಿನಂದಿಸ್ತೀನಿ. ಎರಡನೇದೇನೆಂದ್ರೆ, ಈ ನಮ್ಮ ಪೆನಲ್ ಏನಂದ್ರೆ ಇಂಥ ಕೆಲಸ ಮಾಡಿತು ಒಬ್ಬರು ನಾವು ಜಾತಿ ಮಾಡಲಿಲ್ಲ, ಅದೇ ನಮ್ಮ ದೊಡ್ಡ ಆರ್ಟ್ ಬರೋದು. ಅದಕ್ಕೆ ಕಾರಣ ಏನಾದರೂ ನಾವು ಜಾತಿ ಮಾಡಿದ್ರೆ ಈ ನಮ್ಮನೆ ಯಾರೂ ಕಲಿತಿಲ್ಲ. ನಾವು ದಯವಿಟ್ಟು ಎಲ್ಲರೂ ಏನದ ಮೊದಲು ಏನದ ಅನ್ಸೂರ್ ಸಾಹೇಬ್ಲಿಂದ ನಾಮಿನೇಷನ್ ಮಾಡಿದ್ವಿ, ಅವತ್ತು ಏನಿತ್ತು ಇವತ್ತು ಅದೇ ಅದ. ಇವತ್ತು ದಯವಿಟ್ಟು ಎಲ್ಲರೂ ಸಹಕಾರ ಕೊಟ್ಟಿರಿ. ಮುಂದನಾದರೂ ಏನದ ಅನ್ಸೂರ್ ಸಾಹೇಬರು ಇವರೆಲ್ಲರೂ ಅದಾರ. ಎಲ್ಲರೂ ನಿಮ್ಮ ಏನದ ನಿಮ್ಗೆ ಯಾರಿಗೂ ಒಂದು ಕೂಲೆಟ್ ಅಂಕ ಅಲ್ಲದಂಗೆ ಎಲ್ಲರೂ ಒತ್ತಾಟಾಗಿ ಒಂದಾಗಿ ಹೋಗಿಬಿಡೋಣ್ರಿ. ಎಲ್ಲರೂ ಸಹಕಾರ ಮಾತು ತಮ್ಮೆಲ್ಲ ಧನ್ಯವಾದಗಳು. ಮತ್ತು ಇನ್ನೊಂದು ಏನಂತಾರೆ, ನಮಗೇನು 2 ವರ್ಷದಿಂದ ಏನು ಸಹಕಾರ ಕೊಟ್ಟ ಎಲ್ಲ ನಮ್ಮ ಸರಿಯಾಗಿ ವ್ಯವಸ್ಥೆ ಮಾಡಿಕೊಂಡು ಬಂದಿವಿ. ಅದರಂಗೆ ಹೊಸದಾಗಿ ಬಂದಂಥವ್ರಿಗೆ ಕೂಡ ತಾವೆಲ್ಲರೂ ಸಹಕಾರ ಇರಲಿ. ಇಲ್ಲಿ ಯಾರು ಭೇದ ಭಾವ ಬೇಡ, ನಾವೆಲ್ಲರೂ ಒಂದೇ ಅಂತ ಕಡೆಗೆ ಇವತ್ತೇನು ವಿಜಯ ಮಾಡಿರಿ. ಎಲ್ಲರೂ ನಿಮ್ಗೆ ಮತ್ತೊಮ್ಮೆ ನಾನು ಧನ್ಯವಾದಗಳು ಹೇಳಿ ನಾನು ಹೇಳ ಮಾತು.